ಕಾರ್ಯಕ್ರಮವನ್ನು ಮುಂದುವರಿಸ್ತಾ ತಾಯಿ ಶಾರದಾ ಮಾತೆ ಈ ಶಾಲೆಯಲ್ಲಿ ಅಕ್ಷರ ದೀವಿಗೆಯನ್ನು ಮಕ್ಕಳಲ್ಲಿ ಬೆಳಗಲು ಪ್ರಾರಂಭಿಸಿ ಇಂದಿಗೆ 116 ವಸಂತಗಳು ತುಂಬಿವೆ. 1 ವರ್ಷದ ಈ ಅವಧಿಯಲ್ಲಿ ಶಾಲೆಯು ಕ್ರಮಿಸಬೇಕಾದ ದಾರಿಯ ಬಗ್ಗೆ ಬೆಳಕು ಚೆಲ್ಲುತ್ತಾ ಕೆಲವು ಬೇಡಿಕೆಗಳನ್ನು ಒಳಗೊಂಡ ಕಿರು ವರದಿಯನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯರಾದಂತಹ ಶ್ರೀಮತಿ ಲತಾ ಎನ್ ಶೆಟ್ಟಿ ಇವರು. ಶ್ರೀಯುತ ಜಯದೇವ್ ಬಳಗಂಡಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ವಿವಿಧ ಸಮಿತಿಯ ಅಧ್ಯಕ್ಷರುಗಳನ್ನ ಆಗಲೇ ನಾವು ಕರೆದಿದ್ವಿ, ದಯಮಾಡಿ ಅವರೆಲ್ಲ ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ವಂದನೆಗಳು. ಪ್ರತಿ ಕ್ಷಣ ನಡೆಯುವ ಕಾಲುಗಳೇ ಎಡವಿ ಬೀಳುತ್ತದೆ, ಆಕಾಶದಿ ಮಿನುಗುವ ನಕ್ಷತ್ರಗಳು ಪತನಗೊಳ್ಳುತ್ತದೆ, ಹಾರುವ ಹಕ್ಕಿಯು ಕೆಲವೊಮ್ಮೆ ನೆಲಕ್ಕೊರಗುತ್ತದೆ, ಹೊಳೆಯುವ ಸೂರ್ಯ ಚಂದ್ರರಿಗೂ ಗ್ರಹಣ ಆವರಿಸುತ್ತದೆ. ಮನುಜನ ಜೀವನದಲ್ಲೂ ಏಳು ಬೀಳುಗಳು ಕಾಣುತ್ತಲೇ ಇರುತ್ತದೆ. ಕೆಳಗೆ ಬೀಳುವಾಗ ಕುಗ್ಗದೆ, ಮೇಲೇರುವಾಗ ಹಿಗ್ಗದೆ, ಸಮಚಿತ್ತದಿ ಬಾಳಿ ಬದುಕುವುದೇ ಒಳಿತು ಎನ್ನುವ ಶುಭ ನುಡಿಯೊಂದಿಗೆ ಎಲ್ಲರಿಗೂ ಶುಭ ಸಂಜೆ. ವಿಘ್ನ ವಿನಾಶಕ ಶ್ರೀ ಗಣೇಶನನ್ನ ಸ್ಮರಿಸುತ್ತಾ ತಾಯಿ ಶ್ರೀ ಶಾಂತಿಕಾ ಪರಮೇಶ್ವರಿಗೆ ನಮಸ್ಕರಿಸಿ ವರುಷದ ಸಂಭ್ರಮದ ಈ ದಿನದಂದು ಪ್ರಸಕ್ತ ಸಾಲಿನ ವರದಿಯನ್ನು ಸಾದರಪಡಿಸುವ ಸದವಕಾಶ ನನ್ನದು. An investment in knowledge pays the best interest. Education is the best investment to get good future ಎನ್ನುವಂತೆ ಶತಮಾನೋತ್ತರ ಸಂಭ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಿಕೊಂಡ ಕುಮಟಾದ ಹೃದಯ ಭಾಗದಲ್ಲಿರುವ ಶ್ರೀ ಶಾಂತಿಕೆಯ ಮಡಿಲಲ್ಲಿ ಇರುವ ಈ ನಮ್ಮ ಶಾಲೆ ಕುಮಟಾ ತಾಲೂಕಿನಲ್ಲಿಯೇ ಅತ್ಯಂತ ಹೆಸರುವಾಸಿಯಾಗಿದೆ ಎಂದು ಹೇಳಿಕೊಳ್ಳಲು ಅತ್ಯಂತ ಹೆಮ್ಮೆ ಅನ್ನಿಸುತ್ತದೆ. ಆಕರ್ಷಕ ಕಟ್ಟಡ ಹೊಂದಿರುವ ಈ ನಮ್ಮ ದೇಗುಲದಲ್ಲಿ ಪ್ರಸ್ತುತ ಸಾಲಿನಲ್ಲಿ 1ರಿಂದ 7ನೇ ತರಗತಿವರೆಗೆ 241 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಮುಖ್ಯಾಧ್ಯಾಪಕರು ಹಾಗೂ ದೈಹಿಕ ಶಿಕ್ಷಕರುಗಳನ್ನೊಳಗೊಂಡಂತೆ 7 ಶಿಕ್ಷಕರು ಹಾಗೂ 2 ಅತಿಥಿ ಶಿಕ್ಷಕರು ಜೊತೆಗೂಡಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಮನಪೂರ್ವಕವಾಗಿ ಶ್ರಮಿಸುತ್ತಿದ್ದೇವೆ. ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ನಾರಾಯಣ್ ಪಟ್ಗಾರ್ ಅವರ ನೇತೃತ್ವದಲ್ಲಿ ಎಸ್ಡಿಎಂಸಿ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮನುಷ್ಯರಲ್ಲಿ ಮಾನವೀಯತೆ ಮೂಡಿಸುವುದೇ ಶಿಕ್ಷಣ ಎನ್ನುವಂತೆ ಶಾಲೆಯಲ್ಲಿ ಕಲಿಯುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳ ಗುಣಮಟ್ಟ ಅತ್ಯುತ್ತಮವಾಗಿದೆ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ನಡೆಸಲಾಗುತ್ತಿದೆ. 2013-14ರಲ್ಲಿ ಆರಂಭವಾದ 6 ಮತ್ತು 7ನೇ ತರಗತಿಯ ಆಂಗ್ಲ ಮಾಧ್ಯಮ ಉತ್ತಮ ರೀತಿಯಲ್ಲಿ ಸಾಗುತ್ತಿದೆ. ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಕಾಲಕಾಲಕ್ಕೆ ನೀಡಲಾಗುತ್ತಿದೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಅಜೀಂ ಪ್ರೇಮ್ಜಿ ಫೌಂಡೇಶನ್ ರವರ ಸಹಕಾರದೊಂದಿಗೆ ವಾರದ 6 ದಿನಗಳು ಮಕ್ಕಳಿಗೆ ಮೊಟ್ಟೆಯನ್ನು ವಿತರಿಸುತ್ತಿದ್ದು ಮಕ್ಕಳಲ್ಲಿ ಪೌಷ್ಟಿಕಾಂಶ ಹೆಚ್ಚಿಸಲು ಸಹಕಾರಿಯಾಗಿದೆ ಎನ್ನುತ್ತಾ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಪ್ರಸ್ತುತ ಸಾಲಿನಲ್ಲಿ ಅನೇಕ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಂಭ್ರಮ ಶನಿವಾರ ಕಾರ್ಯಕ್ರಮದಡಿಯಲ್ಲಿ ಸಾರ್ವಜನಿಕ ಸೇವೆ ನೀಡುವ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿಯ ಕಾರ್ಯವೈಖರಿಯನ್ನು ಅರಿತುಕೊಂಡು ಅವುಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಎಂಬುದನ್ನು ತಿಳಿಸಿಕೊಡಲಾಗಿದೆ. ಈ ವರ್ಷ ಹಮ್ಮಿಕೊಂಡ ಮೆಟ್ರಿಕ್ ಮೇಳ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದ್ದು ವಿದ್ಯಾರ್ಥಿಗಳು ಅತ್ಯಂತ ಆಸಕ್ತಿಯಿಂದ ಭಾಗವಹಿಸಿ ವ್ಯಾಪಾರ ಕೌಶಲ್ಯವನ್ನು ಪಡೆದುಕೊಂಡು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು. ಅಂತೆಯೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ್ಷಿಕ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಜಿಲ್ಲಾ ಮಟ್ಟದವರೆಗೂ ನಮ್ಮ ಶಾಲೆಯ ಕೀರ್ತಿಯನ್ನು ವಿದ್ಯಾರ್ಥಿಗಳು ಹೆಚ್ಚಿಸಿದ್ದಾರೆ. ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಉತ್ತಮ ಪ್ರದರ್ಶನ ನೀಡಿದ್ದ ಕುಮಾರಿ ಮಿಸ್ಬಾ ಇಂಗ್ಲಿಷ್ ಕಂಠಪಾಠದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತಾಳೆ. ಹಾಗೆ ಯೋಗಾಸನದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡಿದ್ದು ಜಿಲ್ಲಾ ಮಟ್ಟದಲ್ಲಿ ಅನುಶ್ರೀ ಶೆಟ್ಟಿ ಹಾಗೂ ಬಿಬಿ ಸಲ್ವಾ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ಇವರಿಗೆ ಸ್ಫೂರ್ತಿ ಎನ್ನುವಂತೆ ನಮ್ಮ ಶಾಲೆಯ ಸಹಶಿಕ್ಷಕರಾದ ಶ್ರೀ ಮಂಜುನಾಥ್ ನಾಯ್ಕ್ ಇವರಿಗೂ ಕೂಡ ಅಂಕೋಲಾದಲ್ಲಿ ಉತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅದೇ ರೀತಿ ಲೋಕೇಶ್ ಹಳೆಮಠ್ ಸರ್ ಅವರು ಕೂಡ ಸ್ಥಳದಲ್ಲಿಯೇ ಪಾಠೋಪಕರಣ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ಒಂದು ಸರ್ಕಾರಿ ಶಾಲೆ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಬೇಕಾದರೆ ಅದರಲ್ಲಿ ಸಮುದಾಯದ ಪಾಲು ಅತ್ಯವಶ್ಯ. ಅಂತೆಯೇ ನಮ್ಮ ಶಾಲೆಯನ್ನು ಅಭಿವೃದ್ಧಿಗೊಳಿಸುವಲ್ಲಿ ಸಂತಸವನ್ನು ಕಂಡ ಸಹೃದಯಿಗಳು ಹಲವಾರು. ಶತಮಾನೋತ್ತರ ಸಂಭ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ ಎಲ್ಲ ಸುಮನಸ್ಸುಗಳಿಗೆ ಇನ್ನೊಮ್ಮೆ ಹೃದಯಾಂತರಾಳದ ಅಭಿನಂದನೆಯನ್ನ ಸಲ್ಲಿಸುತ್ತಾ ಈ ಶೈಕ್ಷಣಿಕ ವರ್ಷದಲ್ಲಿ ಸಹಾಯ ಹಸ್ತ ನೀಡಿದ ಮಹನೀಯರುಗಳು ಇವರುಗಳು. ಶ್ರೀ ಪ್ರದೀಪ್ ಕುಮಾರ್ ಬಾಳ್ಗಿ, ಮುಂಬೈ. ಶಾಲೆಯಲ್ಲಿ ಕಲಿಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೂ ಮತ್ತು ಅಡುಗೆ ಸಿಬ್ಬಂದಿಗಳಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯ ಪತ್ರದೊಂದಿಗೆ ಚಾಕ್ಲೇಟು ಮತ್ತು ಉಡುಗೊರೆ ನೀಡುವ ಮೂಲಕ ನಮಗೆಲ್ಲ ಸ್ಫೂರ್ತಿ ತುಂಬುತ್ತಿದ್ದಾರೆ.
ದಿವಂಗತ ಶ್ರೀ ಪರಮೇಶ್ವರ್ ಆರ್ ಬಂಗಾಲಿ ಇವರ ಸ್ಮರಣಾರ್ಥ ಅವರ ಮಗನಾಗಿರುವ ಶ್ರೀ ಗಜಾನನ್ ಪಿ ಬಂಗಾಲಿ ಇವರು 1,00,000 ರೂಪಾಯಿ ಠೇವಣಿ ಹಣವನ್ನು ಇಟ್ಟು ಅದರಿಂದ ಬರುವ ಬಡ್ಡಿ ಹಣದಲ್ಲಿ ಬಡ, ಹಿಂದುಳಿದ ಹಾಗೂ ಪ್ರತಿಭಾವಂತ ಒಂದು ವಿದ್ಯಾರ್ಥಿ ಹಾಗೂ ಒಂದು ವಿದ್ಯಾರ್ಥಿನಿಗೆ ನೀಡುವಂತೆ ವಿನಂತಿಸಿಕೊಂಡಿದ್ದಾರೆ. ಶ್ರೀ ಚೇತನ್ ಡಿ ಶೇಟ್ ಅಧ್ಯಕ್ಷರು ಹಳೆ ವಿದ್ಯಾರ್ಥಿಗಳ ಸಂಘ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಗಾರಗಲ್ಲಿ ಇವರು ತಮ್ಮ ಹುಟ್ಟಿದ ದಿನದ ಪ್ರಯುಕ್ತ ಶೈಕ್ಷಣಿಕ ನಿಧಿಗಾಗಿ ರೂಪಾಯಿ 5,000 ನೀಡಿರುತ್ತಾರೆ. ಟೀಮ್ ವಾರಿಯರ್ಸ್ ಕುಮಟಾ ಸ್ವಾತಂತ್ರ್ಯೋತ್ಸವದ ನಿಮಿತ್ತ 4,000 ರೂಪಾಯಿಯನ್ನು ಮೌಲ್ಯದ ಕಲಿಕಾ ಸಾಮಗ್ರಿಗಳನ್ನು ನೀಡಿರುತ್ತಾರೆ. ಶ್ರೀ ಮುಕುಂಜಿ ಪೈ ಮುಂಬೈ ಇವರು ವಿಜ್ಞಾನ ಪ್ರಯೋಗಾಲಯಕ್ಕಾಗಿ 1,00,000 ರೂಪಾಯಿಯನ್ನ ದೇಣಿಗೆಯಾಗಿ ನೀಡಿರುತ್ತಾರೆ. ಇವರೆಲ್ಲರಿಗೂ ನಮ್ಮ ಶಾಲೆಯ ವತಿಯಿಂದ ಅನಂತಾನಂತ ವಂದನೆಗಳು. ಇವೆಲ್ಲ ಕಾರ್ಯಗಳಿಗೆ ನಮ್ಮ ಶಾಲೆಯ ಬೆನ್ನೆಲುಬಾಗಿ ಪ್ರತಿ ಕ್ಷಣದಲ್ಲೂ ಶಾಲೆಯ ಹಿತ ಚಿಂತನೆ ಮಾಡುತ್ತಿರುವ ಶ್ರೀ ಕೃಷ್ಣಬಾಬಾ ಪೈ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ನಮನಗಳು. ಇವರಿಗೂ ಹಾಗೂ ಈ ಶಾಲೆಗೆ ಯಾವುದಾದರೂ ಒಂದು ರೀತಿಯಲ್ಲಿ ಸಹಾಯ ಮಾಡಿದ ಎಲ್ಲ ದಾನಿಗಳಿಗೆ ತಾಯಿ ಶ್ರೀ ಶಾಂತಿಗೆ ಉತ್ತಮ ಆರೋಗ್ಯ ಸಂಪತ್ತು ದಯಪಾಲಿಸಲು ಎಂದು ಪ್ರಾರ್ಥಿಸುತ್ತೇವೆ. ಶತಮಾನ ಪೂರೈಸಿದ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕೆಂಬುದು ನಮ್ಮೆಲ್ಲರ ಕನಸು. ಈ ನಿಟ್ಟಿನಲ್ಲಿ ಕೆಲವು ಬೇಡಿಕೆಗಳನ್ನು ತಮ್ಮ ಮುಂದೆ ಇಡುತ್ತಿದ್ದೇವೆ. ಮಕ್ಕಳಿಗಾಗಿ ತೆರೆದ ವಾಚನಾಲಯ ಹಾಗೂ ಈ ಗ್ರಂಥಾಲಯದ ಅವಶ್ಯಕತೆ ಇದೆ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬಲಗೊಳಿಸಲು ಸುಸಜ್ಜಿತ ಪ್ರಯೋಗಾಲಯದ ಅಗತ್ಯತೆ ಇದೆ. ಶಾಲೆಯಲ್ಲಿ ನಿರಂತರ ವಿದ್ಯುತ್ ಸೌಲಭ್ಯಕ್ಕಾಗಿ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಮಾಡಬೇಕೆಂಬ ವಿಚಾರವನ್ನು ಹೊಂದಿದ್ದೇವೆ. ವಿದ್ಯಾರ್ಥಿ ವೇತನಕ್ಕಾಗಿ ಶೈಕ್ಷಣಿಕ ನಿಧಿಯು 5,00,000ದವರೆಗೆ ರಚನೆ ಆಗುವ ಆಸೆಯನ್ನು ಹೊಂದಿದ್ದೇವೆ. ಹಳೆಯ 3 ಕೊಠಡಿಗಳಿಗೆ ಕಾಂಕ್ರೀಟ್ ಮಾಡುವ ಕಾರ್ಯಗಳು ಇವೆ. ಇನ್ನು ಮಕ್ಕಳ ಬೇಡಿಕೆಯಲ್ಲಿ ಒಂದಾದ ಶನಿವಾರದಂದು ಟ್ರ್ಯಾಕ್ ಸೂಟ್ ವ್ಯವಸ್ಥೆ ಹಾಗೂ ಬ್ಯಾನ್ಸೆಟ್ ವಿದ್ಯಾರ್ಥಿಗಳಿಗೆ ಸಮವಸ್ತ್ರದ ಅವಶ್ಯಕತೆ ಇದೆ. ಇದನ್ನು ಅರಿತಂತಹ ನಮ್ಮ ಮಾನ್ಯ ಶಾಸಕರು ಈಗಾಗಲೇ ಅದಕ್ಕೆ ಸಹಾಯವನ್ನು ಕೂಡ ನೀಡಿದ್ದಾರೆ. ಈ ಎಲ್ಲ ಬೇಡಿಕೆಗಳನ್ನು ಮಾನ್ಯ ಶಿಕ್ಷಣ ಪ್ರೇಮಿಗಳು ಹಾಗೂ ಇಲಾಖಾ ಅಧಿಕಾರಿಗಳು ಸೇರಿ ಈಡೇರಿಸುವ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಸಹಕರಿಸುವಿರೆಂಬ ಭರವಸೆಯೊಂದಿಗೆ ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಎನ್ನುವ ಸಂದೇಶದೊಂದಿಗೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು. ತಮ್ಮ ಕಿರು ವರದಿಯೊಂದಿಗೆ ಶಾಲೆಯ ಸಂಪೂರ್ಣ ಚಿತ್ರಣವನ್ನು ಬಿಚ್ಚಿಟ್ಟಂತಹ ನಮ್ಮ ಶಾಲೆಯ ಸಹ ಶಿಕ್ಷಕಿಯರಾದಂಥ ಶ್ರೀಮತಿ ಲತಾ ಶೆಟ್ಟಿಯವರಿಗೆ ಧನ್ಯವಾದಗಳು. ಬಂಧುಗಳೇ, ಕಾನ್ಫಿಡೆನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಇಸ್ ದ ಬೆಸ್ಟ್ ಮೆಡಿಸಿನ್ ಟು ಕಿಲ್ ದ ಡಿಸೀಸ್ ಕಾಲ್ಡ್ ಫೇಲ್ಯೂರ್. ಇಟ್ ವಿಲ್ ಮೇಕ್ ಯು ಎ ಸಕ್ಸಸ್ಫುಲ್ ಪರ್ಸನ್ ಎನ್ನುವಂತೆ ತಮ್ಮಲ್ಲಿರುವ ಆತ್ಮವಿಶ್ವಾಸದ ಬಲದೊಂದಿಗೆ ಶಿಕ್ಷಕರ ಮಾರ್ಗದರ್ಶನದಿಂದ ಪರೀಕ್ಷೆ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಪ್ರಥಮರಾಗಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವಂಥ ಒಂದು ಸಮಯ ನಡೆಸಿಕೊಡುವವರು ಶ್ರೀಯುತ ಲೋಕೇಶ್ ಹಳೇಮಠರವರು. ತಾಯಿ ಶಾಂತಿಕಾಂಬೆಯನ್ನು ನಮಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮಹನೀಯರಿಗೆಲ್ಲ ವಂದಿಸುತ್ತಾ, ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಗೆ ಸ್ಫೂರ್ತಿಯಾಗಿ ಹಾಗೆ ಅವರು ಜೀವನದಲ್ಲಿ ಮುಂದೆ ಯಶಸ್ಸನ್ನು ಸಾಧಿಸಲಿ ಅಂತ ನಮ್ಮ ಹಲವಾರು ವಿದ್ಯಾಭಿಮಾನಿಗಳು ತಮ್ಮ ಕೈಯಿಂದ ಕೊಡುಗೆಯನ್ನು ನೀಡಿರ್ತಾರೆ. ವಿದ್ಯಾರ್ಥಿಗಳು ರಚನಾತ್ಮಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಮೂಲಕ ಪಠ್ಯದೊಂದಿಗೆ ಸಹಪಠ್ಯ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಸ್ಕೊಳ್ಬೇಕು. ಅದರ ಜೊತೆಯಲ್ಲಿ ಅವರ ಪ್ರತಿಭೆ ಅನಾವರಣಗೊಳ್ಳಬೇಕು ಅಂತ ಅವರು ಭಾಳಷ್ಟು ಜನ ದಾನಿಗಳು ವಿದ್ಯಾಭಿಮಾನಿಗಳು ನಮ್ಮ ಶಾಲೆಯಲ್ಲಿ ಅವರು ಹಣವನ್ನು ಡಿಪಾಸಿಟ್ ಇಡುವುದರ ಮೂಲಕವಾಗಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿರ್ತಾರೆ. ಅವರ ಹೆಸರುಗಳನ್ನು ನಾನೊಮ್ಮೆ ಓದಿ ಹೇಳ್ತೇನೆ, ಆಮೇಲೆ ನಮ್ಮ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಶ್ರೀಮತಿ ಮುಕ್ತಾ ಲಕ್ಷ್ಮಣ್ ಪೈ ಇವರು ಪ್ರೋತ್ಸಾಹಕ ಬಹುಮಾನವನ್ನು ಇಟ್ಟಿದ್ದಾರೆ. ಶ್ರೀಮತಿ ಕಲ್ಯಾಣಿ ನರಸಿಂಹ ಶೆಟ್ಟಿ ಇವರು ಕೂಡ ಪ್ರೋತ್ಸಾಹಕ ಬಹುಮಾನವನ್ನು ಇಟ್ಟಿರ್ತಾರೆ. ಶ್ರೀ ಕೃಷ್ಣ ಹನುಮಂತ್ ಶೇಟ್ ಇವರು ಪ್ರೋತ್ಸಾಹಕ ಬಹುಮಾನವನ್ನು ಇಟ್ಟಿರ್ತಾರೆ. ಶ್ರೀ ದೇವಪ್ಪ ಡಿ ನಾಯ್ಕ್ ಇವರ ಮಗಳಾದ ದಮಯಂತಿ ಡಿ ನಾಯ್ಕ್ ಇವರ ಸ್ಮರಣಾರ್ಥ ಇಟ್ಟಿರ್ತಾರೆ. ದಿವಂಗತ ನಾಗೇಶ್ ಆರ್ ಶೇಟ್ ಇವರು ಪ್ರೋತ್ಸಾಹಕ ಬಹುಮಾನವನ್ನು ಇಟ್ಟಿರ್ತಾರೆ. ಶ್ರೀಮತಿ ಶಶಿಕಲಾ ಬಿ ಕುಮಟಾ ಇವರ ತಾಯಿ ಶ್ರೀಮತಿ ಪಾರ್ವತಿಬಾಯಿ ಕುಮಟಾ ಇವರ ಸ್ಮರಣಾರ್ಥವಾಗಿ ಹಣವನ್ನು ಇಟ್ಟಿರ್ತಾರೆ. ದಿವಂಗತ ಶಾಂಬಾ ಅನಂತ್ ಸೇಠ್ ಇವರು ಕೂಡ ಪ್ರೋತ್ಸಾಹ ಭವನವನ್ನು ಇಟ್ಟಿರ್ತಾರೆ. ಶ್ರೀಮತಿ ರುಕ್ಮಿಣಿ ಈರಯ್ಯ ನಾಯ್ಕ್ ಇವರ ತಂದೆ ಶ್ರೀ ಬೀರಪ್ಪ ನಾಯ್ಕರ ಸ್ಮರಣಾರ್ಥವಾಗಿ ಹಣವನ್ನು ಇಟ್ಟಿರ್ತಾರೆ. ದಿವಂಗತ ಜಯಲಾ ಶೇಟ್ ಇವರ ಚಿಕ್ಕಪ್ಪ ರಘುವೀರ್ ಶೇಟ್ ಇವರ ಸ್ಮರಣಾರ್ಥ 2ರಿಂದ 6ನೇ ತರಗತಿಯವರಿಗೆ ಅವ್ರಿಗೆ ಪ್ರೋತ್ಸಾಹಕ ಭವನವನ್ನು ಇಟ್ಟಿರ್ತಾರೆ. ದಿವಂಗತ ಜಯಲಾ ಸೇಠ್ ಇವರ ತಂದೆ ಶ್ರೀ ಲಕ್ಷ್ಮೀನಾರಾಯಣ್ ಸೇಠ್ ಇವರ ಸ್ಮರಣಾರ್ಥವಾಗಿ ಕೂಡ ಹಣವನ್ನು ಇಟ್ಟಿರ್ತಾರೆ. ಶ್ರೀ ಶಂಕರ್ ಸಾಧವಿ ಅವರ ಮಗಳು ಶೈಲಜಾ ಕುಮಾರಿ ಇವರು ಕಾಣಿಕೆಯಾಗಿ ಹಣವನ್ನು ಇಟ್ಟಿರ್ತಾರೆ.
ಕುಮಾರಿ ದೀಪ್ತಿ ಸಾಧನೆಯವರ ಕಾಣಿಕೆಯಾಗಿ ಇಟ್ಟ ಅನುದಾನ ಹಣವನ್ನು, ಹಾಗೆ ಶ್ರೀ ಶಾಂತಿ ಡಿ ನಾಯ್ಕ್ ನಿವೃತ್ತ ಶಿಕ್ಷಕರು, ಇವರು ಕೂಡ ಪ್ರೋತ್ಸಾಹಕ ಭವನವನ್ನು ಇಟ್ಟಿರ್ತಾರೆ. ಶ್ರೀಮತಿ ಆನಂದಿ ಗಾಂವ್ಕರ್ ಮುಖ್ಯಾಧ್ಯಾಪಕರು, ಇವರು ಕೂಡ ಪ್ರೋತ್ಸಾಹಕವಾಗಿ ಹಣವನ್ನು ಇಟ್ಟಿರ್ತಾರೆ. ಶ್ರೀ ಸುರೇಂದ್ರ ಜೆ ನಾಯಕ್ ಇವರು ಪ್ರೋತ್ಸಾಹಕ ಬಹುಮಾನ. ಶ್ರೀಮತಿ ಕಲ್ಯಾಣಿ ಜಿ ಶೆಟ್ಟಿ ಇವರ ತಾಯಿ ಭಾಗೀರಥಿ ಶೆಟ್ಟಿ ಇವರ ಸ್ಮರಣಾರ್ಥ ಇಟ್ಟ ಬಹುಮಾನ. ಶ್ರೀಮತಿ ವಂದನಾ ಎಚ್ ನಾಯಕ್ ಶಿಕ್ಷಕಿಯರು, ಇವರು ಪ್ರೋತ್ಸಾಹಕ ಬಹುಮಾನ. ದಿವಂಗತ ಶ್ರೀಮತಿ ಗಂಗಾ ತಿಮ್ಮಪ್ಪ ಭಂಡಾರಿ ಅವರ ಸ್ಮರಣಾರ್ಥ ಶ್ರೀ ನಾರಾಯಣ್ ಬೀರ್ಕೋಡಿ ಅವರು ಇಟ್ಟ ಪ್ರೋತ್ಸಾಹಕ ಬಹುಮಾನ. ಶ್ರೀಮತಿ ಶಾಂತಲಾ ಜೈನ್ ಮೋಗಾರ್ ಶಿಕ್ಷಕಿಯರು, ಇವರಿಂದ ಪ್ರೋತ್ಸಾಹಕ ಬಹುಮಾನ. ಶ್ರೀಮತಿ ಕಲ್ಯಾಣಿ ಜಿ ಶೆಟ್ಟಿ ಅವರ ತಂದೆ ನಾರಾಯಣ್ ವಿ ಶೆಟ್ಟಿ ಅವರ ಸ್ಮರಣಾರ್ಥ ಇಟ್ಟಂಥ ಬಹುಮಾನ. ಶ್ರೀಮತಿ ಶಾರದಾ ಎನ್ ನಾಯ್ಕ್ ನಿವೃತ್ತ ಮುಖ್ಯಾಧ್ಯಾಪಕಿಯರು, ಇವರ ಇಟ್ಟಂಥ ಬಹುಮಾನ. ಶ್ರೀಮತಿ ಸಾಧನಾ ಎಲ್ ಪೈ ಇವರು ಇಟ್ಟಿರುವಂಥ ಬಹುಮಾನದ ಹಣ. ಶ್ರೀ ಸತೀಶ್ ಲಕ್ಷ್ಮಣ್ ಕಾಮತ್ ಹೆರವಟ ಇವರು ತಮ್ಮ ತಂದೆ ದಿವಂಗತ ಲಕ್ಷ್ಮಣ್ ಆರ್ ಕಾಮತ್ ಇವರ ಸ್ಮರಣಾರ್ಥವಾಗಿ ಇಟ್ಟಿರುವಂಥ ಹಣ. ಶ್ರೀ ಎಂ ಎಸ್ ಪ್ರಭು ಪ್ರೌಢಶಾಲಾ ನಿವೃತ್ತ ಮುಖ್ಯಾಧ್ಯಾಪಕರು, ಇವರಿಂದ ಡಾಕ್ಟರ್ ಬಿ ಎಂ ಪೈ ಇವರ ಸ್ಮರಣಾರ್ಥ ಗೀತಾ ಪಠಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಬಹುಮಾನವನ್ನು ಇಟ್ಟಿರ್ತಾರೆ. ಶ್ರೀಮತಿ ವಿನಯಾ ಶಾನ್ಭಾಗ್ ಇವರ ಪ್ರೋತ್ಸಾಹಕ ಬಹುಮಾನ. ದಿವಂಗತ ಶ್ರೀ ವಾಸುದೇವ್ ಗೋವಿಂದರಾಜ್ ಶೇಟ್ ಇವರ ಸ್ಮರಣಾರ್ಥಕ ಪ್ರೋತ್ಸಾಹಕ ಬಹುಮಾನ. ಶ್ರೀಮತಿ ನಾಗರತ್ನ ಆರ್ ಭಟ್ ಶಿಕ್ಷಕಿಯರು, ಇವರು ಇಟ್ಟಿರುವಂಥ ಪ್ರೋತ್ಸಾಹಕ ಬಹುಮಾನ. ಶ್ರೀಮತಿ ನಿರ್ಮಲಾ ಎಚ್ ಕಲಾವರ್ ಇವರು ದಿವಂಗತ ಹೇಮಕರ್ ಕಲಾವರ್ ಇವರ ಸ್ಮರಣಾರ್ಥ ಇಟ್ಟಿರುವಂಥ ಬಹುಮಾನ. ಶ್ರೀಮತಿ ಭಾಗೀರಥಿ ಆರ್ ನಾಯ್ಕ್ ಈ ಶಾಲೆಯ ಪೂರ್ವ ಶಿಕ್ಷಕಿಯರು, ಇವರು ಇಟ್ಟಿರುವಂಥ ಠೇವಣಿ ಹಣದಲ್ಲಿ ಬಂದಂಥ ಬಡ್ಡಿಯನ್ನು ಇವರು ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಇಟ್ಟಿರ್ತಾರೆ. ಹಾಗೆ ಇದುವರೆಗೆ ಇಟ್ಟಿರುವಂಥ ಎಲ್ಲ ಠೇವಣಿ ಹಣದೊಂದಿಗೆ ಶ್ರೀ ಶಾಂತಿಕಾ ಭಕ್ತ ಮಂಡಳಿ ದೇವರಹಕ್ಕಲ ಕುಮಟಾ ಇವರು ಮತ್ತಷ್ಟು ಹಣವನ್ನು ಸೇರಿಸಿ 6/6/2022 ಸುಮಾರು 2,32,000 ರು ಮೊತ್ತವನ್ನು ಠೇವಣಿಯಾಗಿ ಇಡಲಿಕ್ಕೆ SDMC ಅವರೊಂದಿಗೆ ತೀರ್ಮಾನಿಸಿ ಇಟ್ಟಿದ್ದಾರೆ. ಯಾಕಂದರೆ ಕೆಲವೊಮ್ಮೆ ಮೊತ್ತ ಜಾಸ್ತಿ ಇರ್ತದೆ, ಕಡಿಮೆ ಇರ್ತದೆ, ಮಕ್ಕಳಿಗೆ ಅದನ್ನು ಹಂಚಿಕೊಡುವುದು ಕಷ್ಟ ಆಗ್ತದೆ ಅಂದ್ಕೊಂಡು ಎಲ್ಲವನ್ನು ಸೇರಿಸಿ ಒಂದು ದೊಡ್ಡ ಮೊತ್ತವನ್ನು ಠೇವಣಿಯಾಗಿ ಇಟ್ಟು ಅದರಿಂದ ಬರುವಂಥ ಬಡ್ಡಿ ಹಣವನ್ನು ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾಗಿ ಸ್ಪರ್ಧೆ ಮತ್ತು ತರಗತಿಯಲ್ಲಿ ಪ್ರಥಮ ದ್ವಿತೀಯ ಬಂದವರಿಗೆ ಹಂಚಿಕೊಡುವಂತೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆ ನಿಟ್ಟಿನಂತೆ 2023-24 ಸಾಲಿನ ಶೈಕ್ಷಣಿಕ ವರ್ಷದಿಂದ ಅದನ್ನು ಮುಂದುವರಿಸ್ಕೊಂಡು ಬಂದಿರ್ತಾರೆ. ಈ 2,32,000 ಹಣವನ್ನು 5 ಲಕ್ಷಕ್ಕೆ ಏರಿಸಬೇಕು ಅಂತ ನಮ್ಮೆಲ್ಲರ ಆಸೆಯಾಗಿದೆ. ಅದಕ್ಕೆ ತಾವು ವಿದ್ಯಾಭಿಮಾನಿಗಳೆಲ್ಲರೂ ಕೈ ಜೋಡಿಸ್ತೇವೆ ಅಂತ ನಾವು ನಂಬಿದ್ದೇವೆ. ಹಾಗೆ ಈ ಎಲ್ಲ ಮಹಾದಾನಿಗಳಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಈಗ ಇವರು ಇಟ್ಟಿರುವಂಥ ಬಡ್ಡಿಯಲ್ಲಿ ಬಂದ ಹಣವನ್ನು ನಾವು ಎಲ್ಲ ಮಕ್ಕಳಿಗೆ ಹಂಚಿಕೊಟ್ಟಿರ್ತೇವೆ. ಅವರ ಹೆಸರನ್ನು ಹೇಳ್ತೇವೆ, ಮಕ್ಕಳು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಕಿಶನ್ ಹನುಮಂತ್ ಭಂಡಾರಿ 1ನೇ ತರಗತಿಯಲ್ಲಿ ಪ್ರಥಮ ಸ್ಥಾನ. ಈ ಒಂದು ಬಹುಮಾನವನ್ನು ಶ್ರೀಯುತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಮತಿ ಸುಮತಿ ಕೆ ಭಟ್ರವರು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಶಸ್ ಮಂಜುನಾಥ್ ಸೇಠ್ 1ನೇ ತರಗತಿಯಲ್ಲಿ ದ್ವಿತೀಯ. ದಯಮಾಡಿ ವಿದ್ಯಾರ್ಥಿಗಳು ಬೇಗನೆ ಸಾಲಿನಲ್ಲಿ ಬಂದು ಒಂದು ಬಹುಮಾನವನ್ನು ಪಡೆದುಕೊಳ್ಳಬೇಕು. ವಿರಾಟ್ ವಿನಾಯಕ್ ರೇವಣ್ಕರ್.
ಹಿರೇಮಠವರಿಗೆ ಧನ್ಯವಾದಗಳು. ಈ ಸಮಯದಲ್ಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ DM ಬಂಟ್ರವರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಯಾಕಂತಂದರೆ ಇದೇ ಬರುವ ಮೇ ತಿಂಗಳಲ್ಲಿ ಅವರು ನಿವೃತ್ತಿಯನ್ನು ಹೊಂದುತ್ತಾ ಇರೋದರಿಂದ ಇದು ಅವರಿಗೆ ಕೊನೆಯ ವಾರ್ಷಿಕೋತ್ಸವವಾಗಿರ್ತದೆ. ಹಾಗಾಗಿ ವೇದಿಕೆ ಮೇಲಿರುವಂಥ ಗಣ್ಯರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಸತ್ಯ ನುಡಿಯಲು ಯಾವುದೇ ಶಪಥದ ಅವಶ್ಯಕತೆ ಇಲ್ಲ. ನದಿಯ ನೀರು ಹರಿಯಬೇಕಾದರೆ ನಿಶ್ಚಿತ ಮಾರ್ಗದ ಅವಶ್ಯಕತೆ ಇಲ್ಲ. ಯಾರು ತನ್ನ ದೃಢ ನಿರ್ಧಾರದಿಂದ ಮುನ್ನಡೆಯುತ್ತಾರೋ ಅವರಿಗೆ ತಮ್ಮ ಗುರಿ ತಲುಪಲು ಯಾವುದೇ ರಥದ ಅವಶ್ಯಕತೆ ಇಲ್ಲ ಎನ್ನುವ ಹಾಗೆ ತನ್ನದೇ ಆದ ಚೌಕಟ್ಟಿನಲ್ಲಿ ಅಚ್ಚುಕಟ್ಟಾಗಿ ತನ್ನ ಕರ್ತವ್ಯಕ್ಕೆ ಸೀಮಿತವಾಗಿ ಕಳೆದ 10 ವರ್ಷಗಳಿಂದ ಪದವೀಧರೇತರ ಮುಖ್ಯಾಧ್ಯಾಪಕರಾಗಿ ಉತ್ತಮ ಸೇವಾ ನಿರ್ವಹಣೆಯೊಂದಿಗೆ ಬರುವ ಮೇ ತಿಂಗಳಲ್ಲಿ ವಯೋಸಹಜ ನಿವೃತ್ತಿಯನ್ನು ಹೊಂದುತ್ತಿರುವ ಶ್ರೀಯುತ ದತ್ತಾತ್ರೇಯ ಎಂ ಬಂಟ್ರವರು ಶೈಕ್ಷಣಿಕ ವರ್ಷ 2014-15ರಂದು ಈ ಶಾಲೆಗೆ ಆಗಮಿಸಿ ಎಲ್ಲರೊಂದಿಗೆ ಸ್ನೇಹಮಯಿಯಾಗಿ ಬೆರೆತು ಯಾರಿಗೂ ನೋವಾಗದ ರೀತಿಯಲ್ಲಿ ಕರ್ತವ್ಯಕ್ಕೆ ಚ್ಯುತಿ ಬಾರದ ಹಾಗೆ ಉತ್ತಮ ಕಾರ್ಯವನ್ನು ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಈ ಕ್ಷೇತ್ರದ ಶಾಸಕರಾದ ದಿವಾಕರ್ ಕೆ ಶೆಟ್ಟಿಯವರು ಹಾಗೂ ಜನಪ್ರಿಯ ಶಾಸಕರು ಹಾಗೂ ಎಲ್ಲ ಸಾರ್ವಜನಿಕರ ಹಿತೈಷಿಗಳು ಆಗಿರುತ್ತಾರೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವ ಮಂಜುನಾಥ್ ಎಲ್ ನಾಯಕ್ ಅವರೇ, ಚೇತನ್ ಶೇಟ್ ಅವರೇ ಹಾಗೂ ಕೃಷ್ಣ ಬಾಬಾ ಪೈ ಅವರೇ, DD ಶೇಟ್ ಅವರೇ ಹಾಗೂ ಈ ಪುರಸಭೆಯ ಅಧ್ಯಕ್ಷರ ಸುಮತಿ ಭಟ್ ಅವರೇ ಹಾಗೂ ಮಹೇಶ್ ನಾಯಕರವರೇ ಹಾಗೂ ಸಂತೋಷ್ ನಾಯಕರವರೇ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ SDMC ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಕುಳಿತಿರುವ ಎಲ್ಲ ಗಣ್ಯರೇ ಹಾಗೂ ಪೋಷಕರೇ, ವಿದ್ಯಾರ್ಥಿನಿಯರೇ, ಶಿಕ್ಷಕರೇ, ನಿಜವಾಗಿ ಸಂತೋಷ ಆಯಿತು. ಒಂದು ಶಾಲೆಯ ಬಗ್ಗೆ ಒಬ್ಬ ಇಡೀ ಕ್ಷೇತ್ರದ ಶಾಸಕರು ಹೊಗಳ್ತಾರೆ ಅಂತ ಹೇಳಿದರೆ ಆ ಶಾಲೆಯ ಎಷ್ಟು ಮಟ್ಟಿಗೆ ಆ ಶಾಲೆಯ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾರೆ ಮತ್ತು ಅದಕ್ಕೆ ಪೂರಕವಾಗಿ ಪೋಷಕರು ಎಷ್ಟು ಸಹಕಾರ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಶಾಲೆಯ ಬಗ್ಗೆ ಎಲ್ಲ ಅಭಿಮಾನಿಗಳಲ್ಲಿ ಕಂಡ ಒಂದು ಸಹೃದಯ ಇಲ್ಲಿ ಕಾಣ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಸಣ್ಣ ಕಾರ್ಯಕ್ರಮ ಎಲ್ಲೋ ಶಾಲೆ ಪಕ್ಕದಲ್ಲಿದ್ದು ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು ಕೂಡ ಇಷ್ಟು ಜನ ಬಂದು ಸೇರಿದ್ದಾರೆ, ಇಷ್ಟೆಲ್ಲ ಪ್ರೋತ್ಸಾಹ ಇದೆ ಅಂತ ಹೇಳಿದ್ರೆ ಆ ಶಾಲೆಯ ಬಗ್ಗೆ ಎಲ್ಲರಿಗೆ ಇರುವ ಅಭಿಮಾನ, ಆ ಅಭಿಮಾನಕ್ಕೋಸ್ಕರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಾನು ಭಾಳ ಸಂತೋಷದಿಂದ ಈ ಒಂದು ಸಂಚಿಕೆಯನ್ನು ಅವಿಸ್ಮರಣೀಯವಾಗಿ ಇರಲಿ ಅಂದರೆ ನನಗೂ ಕೂಡ ಒಂದು ಭಾಗ್ಯ ಅಂತ ಹೇಳ್ತೀನಿ. ಎಲ್ಲೋ ಇದ್ದವನು ಎಲ್ಲೋ ಒಂದು ಹೂವಿನ ಜೊತೆ ನಾರು ಕೂಡ ಸ್ವರ್ಗ ಸೇರ್ತು ಅನ್ನುವ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಶತಸ್ಮೃತಿ ಎಂಬ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದೇನೆ. ನಿಜವಾಗ್ಲೂ ಸಂತೋಷ ಆಯಿತು. ಈ ಒಂದು ಬುಕ್ನಲ್ಲಿ ನಾನು ಏನು ಓದೋಕ್ಕಾಗಲಿಲ್ಲ ಸರಿಯಾಗಿ, ಯಾಕೆಂದರೆ ಈಗ ತಾನೇ ಇದನ್ನು ಬಿಡುಗಡೆ ಮಾಡಿದ್ರಿಂದ ಒಂದು ಸರಿ ಸುಮ್ಮನೆ ಕಣ್ಣಾಡಿಸಿದೆ. ಪ್ರತಿಯೊಂದು ಶಾಸಕರು ಹೇಳಿದಂತೆ ಎಲ್ಲ ಗಣ್ಯರ ಫೋಟೋಗಳ ಜೊತೆಗೆ ಶಾಲೆಯಲ್ಲಿ ನಡೆದ ಎಲ್ಲ ಕಾರ್ಯಕ್ರಮಗಳ ಫೋಟೋಗಳನ್ನು ಕೂಡ ಹಾಕಿದ್ದಾರೆ. ಹಾಗೆ ಇಲ್ಲಿ ನೋಡಿ ನನಗೆ ಆಶ್ಚರ್ಯ ಆಯಿತು, 642 ಜನಗಳ ದಾನಿಗಳ ಹೆಸರುಗಳನ್ನು ಬರೆದಿದ್ದಾರೆ. ದಾನಿಗಳ ಹೆಸರನ್ನು ಅಷ್ಟು ಜನ ಯಾರು ಕೂಡ ಮನಸ್ಸಿಲ್ಲದೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲಂತೂ ಯಾರು ಮುಂದೆ ಬರೋದೇ ಇಲ್ಲ.
ಬೇಕಾದರೆ ಸರ್ಕಾರಿ ಶಾಲೆಗಂತೂ ಯಾರು ಕೂಡ ಅಷ್ಟೊಂದು ಮುತುವರ್ಜಿಯಾಗಿ ಯಾರು ಮುಂದೆ ಬಂದು ಮಾಡುವಂತಹ ಜನಗಳು ಈಗಿಲ್ಲ. ಆದರೂ ಕೂಡ ಆ ಶಾಲೆಯ ಬಗ್ಗೆ ಅಭಿಮಾನ ಇಟ್ಟು ಇಷ್ಟು ಜನಗಳು ಏನು 642 ಜನಗಳು ಕೊಟ್ಟಿದ್ದಾರೆ. ಆ ಶಾಲೆಯ ಬಗ್ಗೆ ಎಷ್ಟು ಅಭಿಮಾನ ಇದೆ ಅನ್ನೋದು ತೋರಿಸ್ತಾ ಇದೆ. ನಾವೊಂದು ಆ ಶಾಲೆಗೆ ಫಸ್ಟ್ ಟೈಮ್ ಬಂದಿದ್ದೆ, ಇವರು ಮಕ್ಕಳ ಸಂತೆಯನ್ನು ಮಾಡಿದರು. ನಿಜವಾಗ್ಲೂ ಆಗ ನಾನು ಮಾತಾಡಬೇಕು ಅಂತ ಇದ್ದರೆ, ಆದರೆ ನಮ್ಮ ಪ್ರಧಾನಮಂತ್ರಿ ಮನಮೋಹನ್ ಸಿಂಗರು ತೀರೋದ ಒಂದು ಕಾಲ ಆದ್ದರಿಂದ ಯಾವುದೇ ರೀತಿಯ ಮಾತಿಲ್ಲದೆ ಮಕ್ಕಳಿಗೆ ನಿರಾಸೆ ಆಗಬಾರ್ದು ಅಂತ ಹೇಳಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಕ್ಕಳಿಗೆ ಶುಭವನ್ನು ಹಾರೈಸಿ ಹೋಗಿದ್ವಿ. ಈ ಒಂದು ಅವಕಾಶವನ್ನು ಈಗ ಕಲ್ಪಿಸಿಕೊಟ್ಟಿದ್ದಾರೆ. ಮಕ್ಕಳು ಅಂದು ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲರೂ ಕೂಡ ಆ ಲವಲವಿಕೆಯನ್ನು ನೋಡಿದರೆ ಪೋಷಕರೇ ಅಲ್ಲಿ ನಿಂತಿದ್ದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಅಂತ ಹೇಳಿ. ನಿಜವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾದ್ರೆ ಶಿಕ್ಷಕರ ಜೊತೆ ಪೋಷಕರು ಕೂಡ ಶಾಮೀಲಾಗಿದ್ದರೆ ಮಾತ್ರ ಸಾಧ್ಯ ಅನ್ನೋದನ್ನ ಅದನ್ನು ತೋರಿಸ್ಕೊಡ್ತು. ಈ ಒಂದು ಕಾರ್ಯಕ್ರಮವೂ ಅಷ್ಟೇ, ಪೋಷಕರಿಲ್ದೇ ಯಾವ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಆಗ ದಾನಿಗಳಿಲ್ದೇ ಯಾವ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಜೊತೆಗೆ ಶಿಕ್ಷಕರು ಕೂಡ ಹೊಂದಾಣಿಕೆ ಇದ್ದರೆ ಮಾತ್ರ ಸಾಧ್ಯ ಯಾವುದೇ ಶಾಲೆ ಆಗಲಿ. ಯಾಕೆಂದರೆ ನನ್ನ 32 ವರ್ಷ ಸರ್ವಿಸ್ಗಳಲ್ಲಿ ಎಷ್ಟು ದೊಡ್ಡ ಶಾಲೆಗಳನ್ನು ನೋಡಿರ್ತೀವಿ. ಪ್ರೈವೇಟ್ ಶಾಲೆಗಳಲ್ಲಿ ಎಲ್ಲ ಕಡೆ ಇರ್ತಾರೆ, ಆದರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಎತ್ತು ಏರಿಗೆಣಿತು ಕೋಣ ನೀರಿಗೆಣಿತು ಅನ್ನೋ ಥರ ಇರ್ತಾರೆ ಎಲ್ಲ ಟೀಚರು. ಆದರೆ ಇಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯ ಮನೋಭಾವನೆಯನ್ನು ಹೊಂದಿದ್ದು ಒಂದೇ ಕೂಡ ಸಂತೋಷವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ಸನ್ನು ಕಾಣಲಿ. ಹಾಗೆ ಈ ಒಂದು 642 ಏನು ದಾನಿಗಳಿದ್ದಾರೆ ಅದು 6000ಕ್ಕಿಂತಲೂ ಹೆಚ್ಚು ದಾನಿಗಳಾಗಲಿ. ಈ ಶಾಲೆ ಆಗಲೇ ಅವರು ಓದುವಾಗ ಹೇಳಿದ್ರು ಏನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ವಿ ಶಾಲೆ ಅಂತ ಹೇಳಿ. ಮೊದಲನೇದಾಗಿ ನಾನು ಕಂಡ ಈ ಶಾಲೆಯಲ್ಲಿ ಮಕ್ಕಳಿಗೆ ಆಟದ ಮೈದಾನ ಇಂಪಾರ್ಟೆಂಟು. ಆ ಒಂದು ವ್ಯವಸ್ಥೆಯನ್ನು ಯಾವ ರೀತಿನಾದರೂ ಆಗಲಿ, ಪುರಸಭೆಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಮತ್ತು ಉಪಾಧ್ಯಕ್ಷರು ಇದ್ದಾರೆ, ಎಲ್ಲರೂ ಸೇರಿ ಯಾವುದಾರ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆ ಶಾಲೆ ಇನ್ನೂ ಹೆಚ್ಚು ಬೆಳೀತಾರೆ. ಯಾಕೆಂದರೆ ಶಾಲೆಗೆ ಹೆಚ್ಚಿನ ಕಾಳಜಿ ಹೊಂದಿರುವ ಜನಗಳು ಜಾಸ್ತಿ ಇದ್ದಾರೆ. ಜೊತೆಗೆ ಆ ಶಾಲೆಗೆ ಸೇರಿಸಬೇಕು ಅನ್ನೋ ಪೋಷಕರು ಕೂಡ ಜಾಸ್ತಿ ಇದ್ದಾರೆ. ನಾನು ಕಂಡಾಗೆ ಆವತ್ತು ಕೂಡ ಶಾಲೆಯಲ್ಲಿ ಬಿಲ್ಡಿಂಗ್ಗಳಿಲ್ಲ, ರೂಮ್ಸ್ಗಳಿಲ್ಲ. ಹಾಗಾಗಿ ನಾವು ಪುನಃ 8ನ್ನು ತಗೊಳ್ಳೋಕ್ಕೆ ನಾವು ಹಿಂದೆ ಹೊಡಿತಿದ್ದೀವಿ ಅಂತ ಹೇಳಿದ್ರು. 8ನ್ನು ಅದೇ ಶಾಲೆಯಲ್ಲಿ ಮುಂದುವರಿಸಲಿಕ್ಕೆ ಅವಕಾಶ ಇದೆ. ಇಂಗ್ಲೀಷ್ ಮೀಡಿಯಂ ಬರ್ತಾ ಇದೆ, ಕನ್ನಡ ಮೀಡಿಯಂ ಎರಡೂ ತರಗತಿಗಳನ್ನು ನೆಕ್ಸ್ಟ್ ಇಂದ ಪ್ರಾರಂಭ ಮಾಡಬೇಕಾದ್ರೆ ಅವರಿಗೆ ಬೇಕಾಗಿರೋದು ಕೊಠಡಿ ಅವಶ್ಯಕತೆ. ಅದನ್ನು ಪುರಸಭೆಯವರು ಯಾವ ರೀತಿಯಾದರೂ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಇದ್ದುಕೊಡಿ. ಮತ್ತು ಈ ಶಾಲೆ ಶತಮಾನ ಕಂಡ ಶಾಲೆಯಾಗಿದೆ. ಈಗಾಗಲೇ ಅದ್ರ ಬಗ್ಗೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಈಗಾಗಲೇ ಆ ಶತಮಾನ ಕಂಡ ಶಾಲೆಗಳಲ್ಲಿ ಇದು ಒಂದು ಶಾಲೆ ಆಗಿರೋದ್ರಿಂದ ಸಾಕಷ್ಟು ಅನುದಾನ ಅದರಿಂದ ಬರ್ತದೆ. ಈಗ ಇವತ್ತು ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಇತ್ತು, ಅದಕ್ಕೆ ಮಾತಾಡಿದ್ದೀನಿ. ನಮ್ಮ ತಾಲೂಕಿನಲ್ಲಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಶಾಲೆಗಳಿದೆ. 165 ಶಾಲೆಗಳನ್ನು ನಾವು ಗುರುತು ಮಾಡಿದ್ದೀವಿ, ಶತಮಾನ ಕಂಡ ಶಾಲೆಗಳನ್ನು. ಆ 165 ಶಾಲೆಗಳಲ್ಲಿ ಇದು ಒಂದಾಗಿರುತ್ತದೆ. ಈ ಶಾಲೆಗೂ ಕೂಡ ಸರ್ಕಾರದಿಂದ ಏನೇನು ಅನುದಾನ ಬರುತ್ತೆ ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದ್ರು ಕೂಡ ಅದರಲ್ಲಿ ಟಿಪ್ಪಣಿ ಇರ್ತದೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸಿ ಅಂತ ಹೇಳ್ತಾ ಈ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೀಲಿ. ಹಾಗೆ ಇಲ್ಲಿಯ ಶಿಕ್ಷಕರು ಮತ್ತು ಪೋಷಕರು ಮತ್ತು ಎಲ್ಲ ದಾನಿಗಳು ಕೂಡ ಕೈ ಜೋಡಿಸಿ ಈ ಶಾಲೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಿ ನಂಬರ್ 1 ಶಾಲೆ ಅಂತ ಏನು ಶಾಸಕರು ಹೇಳ್ತಾ ಇದ್ದಾರೆ ಅದು ಹಾಗೆ ಉಳಿಸ್ಕೊಂಡು ಹೋಗಲಿ. ಈ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸಿ ನನ್ನ 2 ಮಾತು ಮುಗಿಸ್ತೀನಿ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಎನ್ನುವ ಹಾಗೆ ಪ್ರಥಮ ಭೇಟಿಯಲ್ಲಿಯೇ ನಮ್ಮ ಶಾಲೆಯ ಕುರಿತಾದಂತಹ ಮೆಚ್ಚುಗೆಯ ಮಾತುಗಳನ್ನು ಆಡಿದಂತಹ ಅಧಿಕಾರಿ ವರ್ಗದವರಲ್ಲಿ ಸರ್ ತಾವು ಒಬ್ಬರು. ಬಹುಶಃ ನಿಮ್ಮ ಒಂದು ಆಗಮನ ನಮಗೆ ಇನ್ನಷ್ಟು ಸಂತಸವನ್ನು ತಂದಿದೆ. ನಿಮ್ಮ ಸ್ಫೂರ್ತಿಯ ಮಾತುಗಳು ಈ ಶಾಲೆಯನ್ನು ಮತ್ತು ಎತ್ತರೆತ್ತರಕ್ಕೆ ಕೊಂಡೊಯ್ಯುವುದಕ್ಕೆ ಪ್ರೇರಣೆಯಾಗ್ತದೆ ಅನ್ನುವಂಥ ಮಾತನಾಡ್ತಾ ತಮಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ತಾವು ಬೇರೊಂದು ಕಾರ್ಯಕ್ರಮಕ್ಕೆ ನಿರ್ಗಮಿಸ್ತಾ ಇದ್ದೀರಿ ಎನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೀರಿ ಸರ್. ಈಗ ಮಾತಾಡ್ಬೋದು. ಹಾಗಾಗಿ ತಮ್ಮನ್ನು ಮಾತ್ರ ಈ ಒಂದು ವೇದಿಕೆಯಿಂದ ಆತ್ಮೀಯವಾಗಿ ಬೀಳ್ಕೊಡ್ತಾ ನಮ್ಮ ಗೌರವಾಧ್ಯಕ್ಷರು ಅವರಿಗೆ ಸ್ಮರಣಿಕೆಯನ್ನು ನೀಡುವುದರ ಮುಖೇನವಾಗಿ ಅವರನ್ನು ಬೀಳ್ಕೊಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಬಿಯೋರವರು ಕೂಡ ಇನ್ನೂ 3 ಶಾಲೆಯ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ನೇರವಾಗಿ ಅವರಿಗೆ ನಾನು ಮಾತನಾಡೋಕೆ ಅವಕಾಶವನ್ನು ಮಾಡಿಕೊಟ್ಟು ಅವರನ್ನು ಕೂಡ ಈ ಒಂದು ವೇದಿಕೆಯಿಂದ ನಾನು ನಿರ್ಗಮಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಇರುವೆಗಳು ಸಹ ತುಂಬಿದ ಚಿನ್ನದ ಪಾತ್ರೆಯ ಬಳಿ ಹೋಗಲಾರವು, ತಮ್ಮೊಳಗೆ ಜೇನನ್ನು ತುಂಬಿಕೊಂಡ ಮಣ್ಣಿನ ಪಾತ್ರೆಯ ಬಳಿಯೇ ಹೋಗುತ್ತವೆ. ಅಂದರೆ ಮೌಲ್ಯವಿರುವುದು ಅಂತಃಕರಣಕ್ಕೆ ಎನ್ನುವ ಹಾಗೆ ಶ್ರೀಯುತರಲ್ಲಿ ನಾವು ಕಂಡಿರುವಂಥದ್ದು ಅಂತಹ ಮೌಲ್ಯಗಳನ್ನು. ಎಂಥವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಮಾತನಾಡಿಸುವಂತಹ ಒಂದು ವ್ಯಕ್ತಿತ್ವ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಶ್ರೀಯುತ RL ಭಟ್ರವರದು. ಮಾನ್ಯರ ಸಿಹಿ ನುಡಿಗಾಗಿ ಈ ವೇದಿಕೆ. ಉಪಸ್ಥಿತರಿದ್ದ ಎಲ್ರಿಗೂ ನಮಸ್ಕಾರ. ತಾಯಿ ಶಾಂತಿಕಾಂಬೆಗೆ ನಮಸ್ಕರಿಸ್ತಾ ನಮ್ಮ ತಾಲೂಕಿನ ಹೆಮ್ಮೆಯ ಶಾಲೆಯ
ವಾರ್ಷಿಕೋತ್ಸವ ಮತ್ತು ಶತಸ್ಮೃತಿ ಬಿಡುಗಡೆಯ ಸುಂದರ ಕಾರ್ಯಕ್ರಮದಲ್ಲಿ ನಾವಿವತ್ತಿದ್ದೇವೆ. ಬಹುಶಃ ಏನು ಶತಮಾನ ಕಂಡ ಶಾಲೆಗಳು ಈಗಾಗಲೇ ಮಾನ್ಯ ಉಪನಿರ್ದೇಶಕರು ಹೇಳಿದ ಹಾಗೆ ನಮ್ಮ ತಾಲೂಕಿನ ಶತಮಾನ ಕಂಡ ಶಾಲೆಗಳಲ್ಲಿ ಇದು ಕೂಡ ಒಂದು ಅಂತ ಅತ್ಯಂತ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಸುಮಾರು 24 ಶಾಲೆಗಳು ನಮ್ಮ ತಾಲೂಕಿನಲ್ಲಿ 100 ವರ್ಷ ಕಂಡಂತಹ ಶಾಲೆ ಇದೆ. ಅದರಲ್ಲಿ ಗುಡಿಗಾರಗಲ್ಲಿ ಶಾಲೆ ಕೂಡ ಒಂದು. ಭಾಳ ಅದ್ಧೂರಿಯಾಗಿ ಇವತ್ತು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಿ. ಕಳೆದ ವರ್ಷ ಕೂಡ ಶತಮಾನೋತ್ಸವವನ್ನು ಭಾಳ 3 ದಿನಗಳ ಕಾಲ ಭಾಳ ಒಳ್ಳೆಯ ರೀತಿಯಲ್ಲಿ ಎಲ್ಲರ ಸಹಕಾರದಿಂದ ಆಯೋಜನೆ ಮಾಡಿದ್ದೀರಿ. ಇವತ್ತು ಕೂಡ ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿರೋದಕ್ಕೆ ಭಾಳ ಶಿಸ್ತುಬದ್ಧವಾಗಿ ಮತ್ತು ಸಂಸ್ಕಾರಯುತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ನಾನು ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲನೇದಾಗಿ ಹೇಳೋದಕ್ಕೆ ಬಯಸ್ತೇನೆ. ಈ ಶಾಲೆಯಲ್ಲಿ ಎಲ್ಲದೂ ಇದೆ. ಒಳ್ಳೆಯ ಶಿಕ್ಷಕರಿದ್ದಾರೆ, ಒಳ್ಳೆಯ ಸಮಾಜಕ್ಕೆ ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತನ್ನು ಕೊಡುವಂಥ ಪಾಲಕರಿದ್ದಾರೆ, SDMC ಅವರಿದ್ದಾರೆ, ಹಳೆಯ ವಿದ್ಯಾರ್ಥಿಗಳ ಸಂಘ ಇದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಕೃಷ್ಣ ಪೈ ಅವರ ತಂಡ ಇದೆ. ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೀಗಾಗಿ ಈ ಶಾಲೆ ತಾಯಿ ಶಾಂತಿಕಾಂಬೆಯ ಮಡಿಲಲ್ಲಿ ಮಕ್ಕಳಿಗೆ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡೋದ್ರ ಜೊತೆಗೆ ಕಳೆದ 10-15 ವರ್ಷಗಳಲ್ಲಿ ಪ್ರತಿ ವರ್ಷ ಈ ಶಾಲೆ ಭೌತಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿ ಈ ಶಾಲೆ ಮುನ್ನಡೆ ಇರ್ತಾ ಇದೆ. ಹೀಗಾಗಿ ಇವತ್ತು ಕೂಡ ಭಾಳ ಉತ್ತಮ ರೀತಿಯಲ್ಲಿ ಶತಸ್ಮೃತಿಯನ್ನು ಕೂಡ ಬಿಡುಗಡೆ ಮಾಡಿ ನಮ್ಮೆಲ್ಲರಿಗೆ ಹೆಮ್ಮೆಯನ್ನು ತಂದಿದ್ದಾರೆ. ಹೀಗಾಗಿ ಮುಖ್ಯವಾಗಿ ಶಿಕ್ಷಣದ ಆಶಯ ಕೂಡ ಅದೇನೆ. ಶಿಕ್ಷಣ ಮತ್ತು ಸಂಸ್ಕಾರ, ಶಿಕ್ಷಣದ ಒಂದೇ ನಾಣ್ಯದ 2 ಮುದ್ರೆಗಳಿದ್ದಂಗೆ ಸಂಸ್ಕಾರ ಇಲ್ಲದಿದ್ದರೆ ಆ ಶಿಕ್ಷಣಕ್ಕೆ ಬೆಲೆ ಇಲ್ಲ. ಚಾರಿತ್ರ್ಯ ನಿರ್ಮಾಣವೇ ಶಿಕ್ಷಣ. ಹೀಗಾಗಿ ಭಾಳ ಮುಖ್ಯವಾಗಿ ಇವತ್ತು ತಾಯಿ ಶಾಂತಿಕಾಂಬೆ ಮಡಿಲಲ್ಲಿಯೇ ಇರೋದರಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಗವಹಿಸೋದ್ರ ಜೊತೆಗೆ ಮಕ್ಕಳ ಸಂಪೂರ್ಣವಾದಂತಹ ಚಾರಿತ್ರ್ಯ ನಿರ್ಮಾಣಕ್ಕೆ ಈ ಶಾಲೆಯಲ್ಲಿ ಒಳ್ಳೆಯ ಅವಕಾಶ ಇದೆ. ಹೀಗಾಗಿ ಈ ಶಾಲೆ ಹೆಚ್ಚು ಮಾತನಾಡಿದ್ದೇನೆ, ತುಂಬ ಜನ ಮಾತನಾಡೋರು ಇರೋದರಿಂದ ನಾನು ಮತ್ತೊಮ್ಮೆ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಮಕ್ಕಳಿಗೆ ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂಥವರು ಅನೇಕ ಜನರು ನಮ್ಮ ನಾಡಿನಲ್ಲಿ ದೇಶ ವಿದೇಶಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ಈ ಶಾಲೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ನಾಡಿನ, ನಮ್ಮ ಜಿಲ್ಲೆಯ, ರಾಜ್ಯದ ಹೆಮ್ಮೆಯ ಶಾಲೆ ಆಗಲಿ ಅಂತೇಳಿ ಆಶಿಸಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಶಾಲೆಯ ಕುರಿತಾದಂತಹ ಮೆಚ್ಚುಗೆಯ ಮಾತುಗಳೊಂದಿಗೆ ವಿಶೇಷವಾದಂತಹ ಅಭಿಮಾನವನ್ನು ಹೊಂದಿದಂಥವರು ಶ್ರೀಯುತ RL ಭಟ್ರವರು. ಯಾಕಂತಂದರೆ ಅವರ 2 ಮಕ್ಕಳು ಕೂಡ ಕಲಿತಿರುವಂಥದ್ದು ನಮ್ಮ ಈ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಗಾರಗಲ್ಲಿ ಎನ್ನುವಂಥ ಒಂದು ಹೆಮ್ಮೆ ಅವರಿಗಿದೆ. ಹಾಗಾಗಿ ಆ ಒಂದು ಅಭಿಮಾನದಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕವಾಗಿ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಶ್ರೀಮತಿ ಸುಮತಿ ಕೆ ಭಟ್ರವರು ಈ ಒಂದು ಸ್ಮರಣಿಕೆಯನ್ನು ನೀಡಿ ಅವರನ್ನು ವೇದಿಕೆಯಿಂದ ಬೀಳ್ಕೊಡುವಂತೆ ವಿನಂತಿಸ್ತಾ ಇದ್ದೇವೆ.